ಸ್ನೇಹಿತರೆ, ರಾಜ್ಯದ 8ನೇ ಮುಖ್ಯಮಂತ್ರಿ ಇನ್ನೊಂದು ವಿಷಯ ಹೇಳಬೇಕು ಅಂತ ಹೇಳಿದ್ರೆ, ಇದೇ ಮನೆಯಲ್ಲಿ ಅವರು ಕೂಡಿ ಹಾಡಿ ನಲಿದು ಬೆಳೆದಂಥ ಮನೆ ಇದು. ಇನ್ನೊಂದು ವಿಷಯ ಸ್ನೇಹಿತರೆ, ಇಲ್ಲಿ ನೋಡ್ಬೋದು ಅಡಿಕೆ ಕುಟ್ಟುವ ಕಲ್ಲು ಅಂತ ಇದೆ. ಇಲ್ಲಿ ದೇವರಾಜ ಅರಸು ಸರ್ ಅಜ್ಜಿ ಇದ್ರಲ್ಲ, ಅವರು ಎಲೆಡಿಕೆ ಹಾಕ್ತಾ ಇದ್ರು. ಅದಕ್ಕೋಸ್ಕರ ಅಡಿಕೆ ಕುಟ್ಟೋದಕ್ಕೆ ಕಲ್ಲು ಯೂಸ್ ಮಾಡ್ತಾ ಅದು ಕೂಡ ಹಾಗೆ ಇದೆ. ಕರ್ನಾಟಕ ಅಂತ ಹೇಳಿ ನಾವು ಇವಾಗ ಹೇಳ್ತೀವಿ, ಮೈಸೂರು ರಾಜ್ಯ ಅಲ್ಲ, ನಮ್ಮ ರಾಜ್ಯ ಕರ್ನಾಟಕ ಅಂತ ಹೇಳಿ ಕನ್ನಡಿಗರ ಒಂದು ರಾಜ್ಯ ಕರ್ನಾಟಕ ಅಂತ ಮಾಡಿದವರೇ 1973ರಲ್ಲಿ. ಆ ಸಂದರ್ಭದಲ್ಲಿ ನಾಮಕರಣ ಮಾಡಿದಾಗ ತೆಗೆದಂಥ ಫೋಟೋಸ್ ಇದು, ಇತಿಹಾಸ ಸೃಷ್ಟಿಸಿದಂಥ ಫೋಟೋಸ್ ಇದು. ಅವ್ರ ಅಜ್ಜಿ ಕೂಡ ಇದ್ರಲ್ವಾ ಇದೇ ಮನೇಲಿ. ಇನ್ನೊಂದು ವಿಷಯ ಸ್ನೇಹಿತರೆ, ಇಲ್ಲಿ ನೋಡ್ಬೋದು ಅಡಿಕೆ ಕುಟ್ಟುವ ಕಲ್ಲು ಅಂತ ಇದೆ. ಇಲ್ಲಿ ದೇವರಾಜ ಅರಸು ಸರ್ ಅಜ್ಜಿ ಇದ್ರಲ್ಲ, ಅವರು ಎಲೆಡಿಕೆ ಹಾಕ್ತಾ ಇದ್ರು. ಅದಕ್ಕೋಸ್ಕರ ಅಡಿಕೆ ಕುಟ್ಟೋದಕ್ಕೆ ಕಲ್ಲು ಯೂಸ್ ಮಾಡ್ತಾಯಿದ್ರು. ಅದು ಕೂಡ ಹಾಗೆ ಇದೆ. ಅದ್ರ ಜೊತೆಗೆ ಒಳಕಲ್ಲು ಮತ್ತು ರಾಗಿ ಬೀಸುವ ಕಲ್ಲು, ಇವಾಗ ಇದೆಲ್ಲ ಕಣ್ಮರೆ ಆಗಿದೆ. ಅರೆ ಇಲ್ಲಿ ಅದೇ ರೀತಿ ಯಥಾವತ್ತಾಗಿ ಇಟ್ಟಿದ್ದಾರೆ. ಬನ್ನಿ ಹಾಗಾದ್ರೆ ನೆಕ್ಸ್ಟ್ ಏನಿದೆ ಅಂತ ನೋಡೋಣ. ಇದು ಗೋಡಣ್ಣು ಖಾಲಿ ಇದೆ, ಗೊತ್ತಲ್ಲ, ಇಲ್ಲಿಲ್ಲ, ಹೋಗ್ಬಿಟ್ಟಿದೆ, ಗೊತ್ತಲ್ಲ, ಪಟ್ ಆಗಿದೆ. ಆ ಕಡೆ ಕಂಡಿದ್ದೀನಿ. ಹಾಂ, ಇದು ಖಾಲಿ. ಸ್ನೇಹಿತರೆ, ರಾಜ್ಯದ 8ನೇ ಮುಖ್ಯಮಂತ್ರಿ ಇನ್ನೊಂದು ವಿಷಯ ಹೇಳಬೇಕು ಅಂತ ಹೇಳಿದ್ರೆ, ಇದೇ ಮನೆಯಲ್ಲಿ ಅವರು ಕೂಡಿ ಹಾಡಿ ನಲಿದು ಬೆಳೆದಂಥ ಮನೆ ಇದು. ನಾವು ನಿಂತಿರೋಂಥ ಸ್ಥಳ, ಅದನ್ನು ಯಥಾವತ್ತಾಗಿ ಅದೇ ರೀತಿ ಕಾಪಾಡ್ಕೊ ಬಂದಿದ್ರೆ. ಅವರು ಬಾಲ್ಯ ಜೀವನ ಹೇಗಿತ್ತು ಅಂತ ಹೇಳಿದರೆ, ಬಾಲ್ಯದಲ್ಲೇ ಅವ್ರ ತಂದೆನ ಕಳ್ಕೊಳ್ತಾರೆ. ಅದಾದ ನಂತರ ಅವ್ರ ತಾಯಿ ಅಕ್ಕರೆಯಲ್ಲಿ ಮತ್ತು ಅಜ್ಜಿಯ ಪ್ರೀತಿಯಲ್ಲಿ ಬೆಳೀತಾರೆ. ಅಜ್ಜಿ ಒಂದ್ಸಲ ಹೇಳ್ತಾರೆ ಅವ್ರಿಗೆ ಏನಂತ ಹೇಳಿದರೆ, ಪುಟ, ನೀನು ಜೀವನದಲ್ಲಿ ತುಂಬ ಮುಂದೆ ಬರಬೇಕು ಅಂತ ಹೇಳಿದರೆ ಆತ್ಮಬಲ, ಬುದ್ಧಿಬಲ ಮತ್ತು ಶಕ್ತಿಬಲ ಈ ಮೂರನ್ನು ವೃದ್ಧಿಸ್ಕೊಂಡ್ರೆ ಮಾತ್ರ ಜೀವನದಲ್ಲಿ ಸಾಧ್ಯ ಆಗುತ್ತೆ ಅಂತ ಹೇಳಿದಾಗ, ಅಜ್ಜಿ ಮಾತಿಗೆ ಮನಸ್ಸೋತು ಅವ್ರು ಏನು ಮಾಡ್ತಾರೆ ಗೊತ್ತಾ, ಕುಸ್ತಿ ಕಲೀಲಿಕ್ಕೆ ಹೋಗ್ತಾರೆ. ಕುಸ್ತಿ ಕಲಿತು ಕುಸ್ತಿ ಪಟ್ಟು ಆಗಿ ಕೆಲವೊಂದು ಸ್ಪರ್ಧೆಲೂ ಕೂಡ ಭಾಗವಹಿಸ್ತಾರೆ. ಅದೇ ರೀತಿ ಬೆಳೀತಾ 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 ಇಲ್ಲಿ ಬಾಲ್ಯ ಜೀವನ ಕಳೆದಾದ ನಂತರ ಶಿಕ್ಷಣಕ್ಕೋಸ್ಕರ ಮೈಸೂರಿಗೆ ಹೋಗ್ತಾರೆ. ಮೈಸೂರಿಗೆ ಹೋಗಿ ಅಲ್ಲಿಂದ ನೆಕ್ಸ್ಟು ಬೆಂಗಳೂರಿಗೆ ಹೋಗ್ತಾರೆ. ಬೆಂಗಳೂರಲ್ಲಿ BSc ಪದವಿನ ಪಡೆದು ನಂತರ ತಿರ್ಗಾ ಹಳ್ಳಿಗೆ ಬಂದು, ಇವಾಗಿನ ಕಾಲದಲ್ಲಿ ಪಟ್ಟಣಕ್ಕೆ ಹೋಗಿ ಮತ್ತೆ ತಿರ್ಗಾ ವಾಪಸ್ ಹಳ್ಳಿಗೆ ಬಂದು ಜೀವನ ಮಾಡಿದ್ರೆ ತುಂಬ ಅತಿ ಕಡಿಮೆ. ಅಂಥದ್ರಲ್ಲಿ ಒಬ್ಬ ಜಮೀನ್ದಾರ ಹುಡುಗ ಮನೆತನದಲ್ಲಿ ಹುಟ್ಟಿದಂಥ ಮಗನಾಗಿ ಮತ್ತೆ ಆ ಪಟ್ಟಣದಿಂದ ಹಳ್ಳಿಗೆ ಬಂದು ಕೃಷಿ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಕೃಷಿ ಜೊತೆಗೆ ಜನರ ಜೊತೆ ಬಹುಬೇಗ ಸಂಪರ್ಕವಂತಾರೆ. ಅದೇ ರೀತಿ ಜನರ ಕಷ್ಟಗಳನ್ನ ತಾನೇ ಖುದ್ದಾಗಿ ಪರಿಹಾರ ಮಾಡೋದಕ್ಕೋಸ್ಕರನೇ ಅವರ ಕಷ್ಟಗಳನ್ನೆಲ್ಲ ಕೇಳ್ತಾ ಇರ್ತಾರೆ. ಯಾವ ರೀತಿ ಅವರು ಹೆಸರುವಾಸಿ ಆಗ್ತಾರೆ ಅಂತ ಹೇಳಿದರೆ, ಎಲ್ಲರೂ ಕೂಡ ಒಂದು ಗ್ರಾಮದಲ್ಲಿ ನ್ಯಾಯ ಪಂಚಾಯಿತಿ ಏನಾದರೂ ಆಗಬೇಕು ಅಂತ ಹೇಳಿದರೆ ಅರಸವ್ರನ್ನ ಹುಡ್ಕೊಂಬರೋರು. ಅರಸವ್ರು ಹೇಳಿದ್ದೆ ಅಂತಿಮ ತೀರ್ಮಾನ ಆಗಿತ್ತು. ಆ ರೀತಿ ವಸ್ತುಸ್ಥಿತಿಯಾಗಿ ಒಂದು ನ್ಯಾಯ ತೀರ್ಮಾನ ಮಾಡ್ತಾ ಇದ್ರು. ಅದ್ರ ಜೊತೆಗೆ ಬಹುಬೇಗ ಜನರಿಂದ ಆಕರ್ಷಣೆಗೆ ಪಡ್ತಾರೆ. ಅದೇ 1941ರಲ್ಲಿ ಜನರ ಜೊತೆಗೇನೆ ಇದ್ಕೊಂಡೆ ಕೂಡ ಮೈಸೂರು ಚಳವಳಿಯಲ್ಲಿ ಭಾಗವಹಿಸ್ತಾರೆ. ಅದಾದ ನಂತರ ಪ್ರಜಾಪ್ರತಿನಿಧಿ ಸಭೆಯಲ್ಲಿ ಭಾಗವಹಿಸ್ತಾರೆ. ಸತತವಾಗಿ 10 ವರ್ಷಗಳ ಕಾಲ ಶಾಸಕರಾಗಿ ಹುಣಸೂರು ಕ್ಷೇತ್ರದಲ್ಲಿ ತಮ್ಮ ರಾಜಕೀಯ ಜೀವನನ ಪ್ರಾರಂಭ ಮಾಡಿದಾಗ ದೀನ ದಲಿತರ ಧ್ವನಿ ಆಗ್ತಾರೆ. ಯಾವ ರೀತಿ ಅಂತ ಹೇಳಿದರೆ, ಆ ಟೈಮಲ್ಲಿ ದಲಿತರಿಗಾಗಿರ್ಬೋದು, ಕೆಳವರ್ಗದ ಜನರಿಗೆ ಒಂದು ದುಡಿಯೋದಕ್ಕೋಸ್ಕರ ಭೂಮಿ ಇರಲ್ಲ, ಜೀತ ಪದ್ಧತಿ ಇರುತ್ತೆ. ಅದೆಲ್ಲ ನಿರ್ಮೂಲನೆ ಮಾಡಬೇಕು ಅಂತೇಳಿ ತಮ್ಮ ಸ್ವಂತ ಜಮೀನನ್ನು ಅವರಿಗೆ ಬರೆದು ಕೊಡ್ತಾರೆ ದಾನವಾಗಿ, ನೀವು ತಗೊಳ್ಳಿ, ನೀವು ಕೆಲಸ ಮಾಡಿ ಅಂತೇಳಿ. ಅಷ್ಟು ಪ್ರಾಮಾಣಿಕವಾಗಿ ರಾಜಕೀಯದಲ್ಲಿ ಒಂದು ಪಾರದರ್ಶಕತೆಯನ್ನು ಅವರ ರಾಜಕೀಯ ಜೀವನದಲ್ಲಿ ನೋಡ್ಬೋದು. ಅದಾದ ನಂತರ 1972ರಲ್ಲಿ ರಾಜ್ಯದ 8ನೇ ಮುಖ್ಯಮಂತ್ರಿ ಆಗ್ತಾರೆ. ಆ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿದಾಗ ಜನರೇ ಅವರನ್ನು ಖುಷಿಯಿಂದ ಆರಿಸಿ ಕಳಿಸ್ತಾರೆ. ಸತತವಾಗಿ 2 ಬಾರಿ ಮುಖ್ಯಮಂತ್ರಿಯಾಗಿ ಸ್ವಇಚ್ಛೆಯಿಂದ 1978ರಲ್ಲಿ ರಾಜೀನಾಮೆ ನೀಡ್ತಾರೆ. 8ನೇ ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗ್ತಾರೆ. ಅದೇ ರೀತಿ 8 ವರ್ಷಗಳ ಕಾಲ ರಾಜಕೀಯ ಜೀವನದಲ್ಲಿ ಮುಖ್ಯಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸಿ ಸ್ವಇಚ್ಛೆಯಿಂದ ರಾಜೀನಾಮೆ ಕೊಡ್ಬೇಕಾದ್ರೆ ಕೆಲವೊಂದು ಕುತಂತ್ರಗಳಿಂದಾಗಿ, ಯಾಕೆಂದರೆ ಅವರು ಮುಖ್ಯಮಂತ್ರಿ ಆಗಿದ್ದಾಗ 2 ಬಾರಿ ರಾಷ್ಟ್ರಪತಿ ಆಳ್ವಿಕೆ ನಡೆಯುತ್ತೆ. ಆ ಟೈಮಲ್ಲಿ ಇಂದಿರಾ ಗಾಂಧಿ ಅವರು ಜೈಲಿಗೆ ಕೂಡ ಹೋಗಿ ಬರ್ತಾರೆ. ಇಂದಿರಾ ಗಾಂಧಿ ಕಾಂಗ್ರೆಸ್ಗೆ ಸೋಲು ಅಂತ ಹೇಳಬೇಕಾದ್ರೆ ಚಿಕ್ಕಮಂಗ್ಳೂರಲ್ಲಿ ಇಂದಿರಾ ಗಾಂಧಿನ ನಿಲ್ಲಿಸಿದ್ದೆ ನಮ್ಮ 8ನೇ ಮುಖ್ಯಮಂತ್ರಿ ಆದಂಥ ದೇವರಾಜ ಅರಸು ಅವರು. ಆ ಟೈಮಲ್ಲಿ ಮತ್ತೆ ಇಂದಿರಾ ಗಾಂಧಿ ಅವರು ರಾಜಕೀಯದಲ್ಲಿ ಬೆಳವಣಿಗೆ ಕಾಣೋದಕ್ಕೆ ದೇವರಾಜ ಅರಸು ಸರ್ ಇಲ್ಲ ಅಂದಿದ್ರೆ ಇಂಡಿಯಾದಲ್ಲಿ ಸಾಧ್ಯನೇ ಆಗ್ತಾ ಇರಲಿಲ್ಲ. ದುರದೃಷ್ಟವಶಾತ್ ರಾಜಕೀಯದಲ್ಲಿ ತಂತ್ರಗಳ ಜೊತೆ ಕುತಂತ್ರನೂ ಇದ್ದರೆ ತಾನೇ ಮುಂದುವರಿಯೋಕ್ಕಾಗೋದು. ಅದೇನೂ ಕಾಣರಿಯದಂತಹ ದೇವರಾಜ ಅರಸು ಅವರು ರಾಜೀನಾಮೆ ನೀಡಿ ಮತ್ತೆ ತಮ್ಮ ಅಂತಿಮ ದಿನಗಳನ್ನ ಆರಾಮಾಗಿ ಕಳೀತಾರೆ. 1982ರಲ್ಲಿ ಇಡೀ ಜಗತ್ತನ್ನೇ ಬಿಟ್ಟು ಹೋದರೂ ಕೂಡ ಅವ್ರ ನೆನಪುಗಳು ಇನ್ನೂ ಕೂಡ ಶಾಶ್ವತ ಆಗಿದೆ. ಯಾಕೆ ಅಂತ ಹೇಳಿದರೆ ಅವರ ಆಳ್ವಿಕೆ ಕಾಲದಲ್ಲೇ ಕೂಡ
ಮೈಸೂರು ರಾಜ್ಯ ಆಗಿದ್ದು ಕರ್ನಾಟಕ ರಾಜ್ಯ ಆಗುತ್ತೆ. ಆ ಸಮಯದಲ್ಲಿ ಒಂದು ಮಾತನ್ನು ಹೇಳ್ತಾರೆ, ಕರ್ನಾಟಕ ಹೆಸರಾಗಲಿ ಕನ್ನಡ ಉಸಿರಾಗಲಿ, ಮನೆ ಮನೆಗಳಲ್ಲಿ ಕನ್ನಡ ಬೆಳಗಲಿ ಅಂತ. ಅಂದರೆ ಕನ್ನಡದ ಬಗ್ಗೆ ಅಷ್ಟು ಪ್ರಾಮಾಣಿಕವಾಗಿ ಅಷ್ಟು ಅಭಿಮಾನ ಇರುತ್ತೆ, ಸಾಹಿತ್ಯದಲ್ಲೂ ಕೂಡ ಆಸಕ್ತಿ ಹೊಂದಿರ್ತಾರೆ. ಮತ್ತು ಅವ್ರು ಇದ್ದಾಗ ಏನೆಲ್ಲ ಡೆವಲಪ್ಮೆಂಟ್ ತರ್ತಾರೆ ಅಂತ ಹೇಳಿದರೆ, ಈ ಮನೆ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಈ ಮನೆಯಲ್ಲಿ ಗೋಡೆ ಮಾತ್ರ ಇಲ್ಲ, ಪ್ರತಿಯೊಂದು ಗೋಡೆನೂ ಕೂಡ ಒಂದೊಂದು ಕತೆ ಹೇಳ್ತವೆ, ಒಂದೊಂದು ಫೋಟೋನೂ ಕೂಡ ಒಂದೊಂದು ಕತೆ ಹೇಳ್ತವೆ. ನಮ್ಮಂತ ಬಂದವ್ರಿಗೆ ಸಹಾಯ ಆಗಲಿ ಅಂತ ಹೇಳಿ ಒಂದು ಮ್ಯೂಸಿಯಂ ರೀತಿ ಫೋಟೋ ಸಂಗ್ರಹಾಲಯ ಮಾಡಿದ್ದಾರೆ. ನಾವು ಯಾವ ರೀತಿ ವಸ್ತು ಸಂಗ್ರಹಾಲಯ ನೋಡಿದ್ದೀವೋ ಅದೇ ರೀತಿ ಫೋಟೋವನ್ನು ಒಂದು ಫೋಟೋ ಗ್ಯಾಲರಿ ಕೂಡ ಇದೆ. ಅದರಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಫೋಟೋ ಹೇಳ್ತೀನಿ. ರಾಜ್ಕುಮಾರ್ ಅವ್ರ ಜೊತೆ ಒಂದು ಬ್ಯೂಟಿಫುಲ್ ಫೋಟೋಸ್ ಇದೆ, ನೀವು ನೋಡ್ಬೋದು, ಬನ್ನಿ. ಇಲ್ಲಿ ನೋಡಿ, 1976ರಲ್ಲಿ ರಾಜ್ಕುಮಾರ್ ಮತ್ತು ಅವರು ಯಾವ ರೀತಿ ಒಂದು ಪರಸ್ಪರ ಆತ್ಮೀಯವಾಗಿದ್ರು ಅಂತಲೂ ಕೂಡ ಕಾಣ್ಬೋದು. ಅದೇ ರೀತಿ ಸ್ಟಾರ್ಟಿಂಗು ಅವರು ತಮ್ಮ ಕೆರಿಯರ್ನ ರಾಜಕೀಯ ಜೀವನದಲ್ಲಿ ಮಾಡಿದಾಗ ಹುಣಸೂರು ಕ್ಷೇತ್ರದಲ್ಲಿ ವ್ಯವಸಾಯ ಉತ್ಪನ್ನ ಮಾರಾಟ ಸಂಘದ ಅಧ್ಯಕ್ಷರು ಕೂಡ ಆಗ್ತಾರೆ. ಆ ಫೋಟೋಸ್ ಕೂಡ ಇಲ್ಲಿದೆ. ಅದಾದ ನಂತರ ಅವ್ರ ಮಡದಿ ಮತ್ತು ದೇವರಾಜ್ ಅರಸು ಸರ್ ಇದ್ದಂಥ ಅಪರೂಪ ಫೋಟೋಸ್ ಇದೆ. ಅವ್ರ ಮಕ್ಕಳು ಜೊತೆ ಇದ್ದಂಥ ಫೋಟೋಸ್ ಇದೆ. ಪ್ರತಿಜ್ಞಾ ವಿಧಿ ಬೋಧನಾ ಸಮಯದಲ್ಲಿ ಮುಖ್ಯಮಂತ್ರಿಯಾಗಿ ಪ್ರಥಮ ಬಾರಿಗೆ ಅವರು ಪ್ರಮಾಣ ವಚನ ಸ್ವೀಕರಿಸಿದಂಥ ಸಂದರ್ಭದಲ್ಲಿ ತೆಗೆದಂಥ ಫೋಟೋಸ್ ಇದೆ. ಅದೇ ರೀತಿ ಇನ್ನೊಂದು ಫೋಟೋಸ್ ಕೂಡ ತೋರಿಸ್ತೀನಿ ಬನ್ನಿ ನಿಮಗೆ. ಕರ್ನಾಟಕ ಅಂತ ಹೇಳಿ ನಾವು ಇವಾಗ ಹೇಳ್ತೀವಿ, ಮೈಸೂರು ರಾಜ್ಯ ಅಲ್ಲ, ನಮ್ಮ ರಾಜ್ಯ ಕರ್ನಾಟಕ ಅಂತ ಹೇಳಿ ಕನ್ನಡಿಗರ ಒಂದು ರಾಜ್ಯ ಕರ್ನಾಟಕ ಅಂತ ಮಾಡಿದವರೇ 1973ರಲ್ಲಿ. ಆ ಸಂದರ್ಭದಲ್ಲಿ ನಾಮಕರಣ ಮಾಡಿದಾಗ ತೆಗೆದಂಥ ಫೋಟೋಸ್ ಇದು, ಇತಿಹಾಸ ಸೃಷ್ಟಿಸಿದಂಥ ಫೋಟೋಸ್ ಇದು. ಕರ್ನಾಟಕ ಅಂತ ಹೇಳಿ ಮೈಸೂರು ರಾಜ್ಯವನ್ನು ಮರುನಾಮಕರಣ ಮಾಡಿದಂತಾಗ ತೆಗೆದಂಥ ಫೋಟೋಸ್ ಇದು. ಫೋಟೋಸ್ ಕತೆ ಹೇಳ್ತಾ ಇದೆ. ನಾನು ಹೆಚ್ಚಿನ ಪ್ರಮಾಣದಲ್ಲಿ ಏನು ಹೇಳಬೇಕಾಗಿಲ್ಲ, ಫೋಟೋಸ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಒಂದು ಫ್ಯಾಮಿಲೀಸ್ದೊಂದು ಫೋಟೋಸ್ ಇದೆ. ದೇವರಾಜ್ ಅರಸು ಅವರಿಗೆ ಮುತ್ತಿನಂಥ 3 ಹೆಣ್ಮಕ್ಳು ಇದ್ದರು. ಅದರಲ್ಲಿ ಇವಾಗ ದುರದೃಷ್ಟವಶಾತ್ ಎಲ್ಲರೂ ಕೂಡ ಈ ಭೂಮಿನ ಆಗಲಿ ಹೋಗಿದ್ದಾರೆ. ಆದರೆ ಭಾರತಿ ಮೇಡಮ್ ಇವಾಗಿದ್ದಾರೆ. ಅವರೇ ಕೂಡ ಈ ಸಂಪೂರ್ಣ ಜವಾಬ್ದಾರಿಯನ್ನು ವಹಿಸ್ಕೊಂಡು ತುಂಬ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ. ಯಾಕೆಂದರೆ ಬಂದವರಿಗೆ ನಮ್ಮ ತಂದೆಯ ಬಗ್ಗೆ ಗೊತ್ತಾಗಬೇಕು, ಕೆಲವೊಂದು ಇನ್ಫಾರ್ಮೇಷನ್ ಗೊತ್ತಾಗಬೇಕು ಅಂತ ಹೇಳಿ ತಂದೆಯ ಬೆಳವಣಿಗೆ ಬಾಲ್ಯ ಜೀವನದಿಂದ ಅಂತಿಮವರೆಗೂ ಯಾವ ರೀತಿ ಅವ್ರ ಜೀವನ ಸಾಕ್ತು ಅಂತ ಹೇಳಿ ಎಲ್ಲ ಫೋಟೋಸ್ ಕಲೆಕ್ಷನ್ನು ಕೂಡ ಇದೆ. ಇನ್ನೊಂದು ವಿಷಯ ಅಂದರೆ ಈ ಮನೆಗೆ ಇಂದಿರಾ ಗಾಂಧಿ ಕೂಡ ಬಂದಿದ್ರು ಒಮ್ಮೆ ಅಂತ ಹೇಳಿ ರೋಹಿತ್ ಸರ್ ಕೂಡ ಹೇಳಿದರು. ಅದೇ ರೀತಿ ನಮ್ಮ ಚಿನ್ನದ ಗಣಿ ಕೋಲಾರ ನೋಡಿದಿರಲ್ಲ ನೀವು, ಬನ್ನಿ, ಕೋಲಾರಕ್ಕೂ ಕೂಡ ಇವರು ಮುಖ್ಯಮಂತ್ರಿ ಆದಾಗ ಭೇಟಿ ಕೊಟ್ಟಿರ್ತಾರೆ 1974ರಲ್ಲಿ. ಆ ಫೋಟೋಸ್ ಕೂಡ ಇಲ್ಲಿದೆ ನೋಡಿ. ಅಲ್ಲಿ ಕೆಲಸದವ್ರ ಜೊತೆ ಎಲ್ಲ ಒಂದು ಚಿನ್ನದ ಗಣಿ ಕೆಲಸದ ವಹಿವಾಟನ್ನು ವಿಚಾರಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ಒಂದು ಕೃಷ್ಣಾ ಮೇಲ್ದಂಡೆ ಯೋಜನೆ ಫೋಟೋಸ್ ಇದೆ. ಅದ್ರ ಜೊತೆಗೆ ಸಾರ್ವಜನಿಕರ ಅಹವಾಲನ್ನ ಕೇಳ್ತಾ ಇದ್ರು, ಎಲ್ಲಿ ಹೋದ್ರು ಅಲ್ಲಿ ಕೂಡ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾ ಇದ್ದಿದ್ದೆ ಅವರು ಪಬ್ಲಿಕ್ ಒಪಿನಿಯನ್ಗೆ ಕೂಡ. ಯಾರೇ ಇದ್ರು, ಎಷ್ಟೇ ಸೆಕ್ಯೂರಿಟಿ ಇದ್ರೂ ಕೂಡ ನಾನು ಫಸ್ಟ್ ಜನಗಳ ಜೊತೆ ಮಾತಾಡಬೇಕು, ಜನಗಳು ಏನು ಸಮಸ್ಯೆ ಹೇಳ್ತಾರೆ ಅಂತ. ಇಲ್ಲೊಂದು ಅವ್ರದ್ದು ಪ್ರತಿಯೊಂದು ಅವರು ಮುಖ್ಯಮಂತ್ರಿ ಆದಾಗ ಯಾವುದೇ ಒಂದು ಯೋಜನೆ ರೂಪುಗೊಂಡಾಗ ಖುದ್ದಾಗಿ ಅವರೇ ಸ್ಥಳಕ್ಕೆ ಭೇಟಿ ನೀಡಿ ಎಲ್ಲನೂ ಕೂಡ ಮಾಹಿತಿನ ಕಲೆ ಆಗ್ತಾಯಿದ್ರು. ಯಾವ ರೀತಿ ಡೆವಲಪ್ಮೆಂಟ್ ಆಗ್ತಾ ಇದೆ, ಹಿಂದುಳಿದಿದೆಯಾ ಕೆಲಸ ಅಥವಾ ಮುಂದುವರಿತಾ ಇದೆಯಾ ಅಥವಾ ಕೆಲಸದಲ್ಲಿ ಏನಾದರೂ ತೊಡಕುಗಳಿದೆಯಾ ಅಂತ ಹೇಳಿ. ನೋಡಿದ್ರಲ್ಲ ಸ್ನೇಹಿತರೆ, ದೇವರಾಜ್ ಅರಸು ಸರ್ ಮನೆ ಹೇಗಿದೆ ಅಂತ ಹೇಳಿದ್ರೆ ಒಂದು ತೊಟ್ಟಿ ಮನೆ, ಕಂಬಸಾಲಿನ ಮನೆ, ತೊಟ್ಟಿ ಮನೆ. ಹಳೆ ಕಾಲದಲ್ಲಿ ಯಾವ ರೀತಿ ಇದೆ ಅದೇ ರೀತಿ ಇದೆ.